ಪದ್ಯ 5 ಮೂಡಲ್ ಕುಣಿಗಲ್ ಕೆರೆ. ಇದು ಒಂದು ಜನಪದ ಗೀತೆ. ಜನಪದ ಗೀತೆ ಅಂದರೆ ಜನಸಾಮಾನ್ಯರಿಂದ ರಚನೆಯಾಗಿರುವಂತಹ ಪದ್ಯ ಅಥವಾ ಸಾಹಿತ್ಯ. ಇವರು ಸಾಮಾನ್ಯ ಜನರು, ಇವರಿಗೆ ಓದು ಬರಹ ಗೊತ್ತಿರೋದಿಲ್ಲ. ಆದರೂ ಕೂಡ ಅಕ್ಷರ ಜ್ಞಾನ ಇಲ್ಲದೇ ಇದ್ರೂ ಕೂಡ ರಚನಾ ಸಾಮರ್ಥ್ಯ ಶಕ್ತಿ ಶ್ರೀಮಂತವಾಗಿರುತ್ತದೆ. ಈ ಜನಪದ ಗೀತೆಗಳು ಬಾಯಿಯಿಂದ ಬಾಯಿಯ ಮೂಲಕ ತಲೆಮಾರಿನಿಂದ ತಲೆಮಾರಿನ ಮೂಲಕ ಹರಿದು ಬಂದಿರುವಂತಹ ಒಂದು ಸಾಹಿತ್ಯ ಆಗಿದೆ. ಇದಕ್ಕೆ ರಚನಾಕಾರರು ಯಾರು ಅಂತ ಗೊತ್ತಿರೋದಿಲ್ಲ, ಆದರೆ ಸಂಗ್ರಹಕಾರರು ಇರ್ತಾರೆ. ಕೃತಿಕಾರರ ಪರಿಚಯ. ಈ ಜನಪದ ಸಾಹಿತ್ಯವನ್ನು ರಚನೆ ಮಾಡಿದವರು ಶ್ರೀ ಸಾಮಾನ್ಯರು. ಆದರೂ ಕೂಡ ಇವರ ಭಾವನೆಗಳು, ಭಾವ ಶ್ರೀಮಂತಿಕೆ, ರಚನಾ ಸಾಮರ್ಥ್ಯ ಅಸಾಮಾನ್ಯವಾದುದು. ಈ ಜನಪದ ಗೀತೆಯನ್ನು ಮತಿಘಟ್ಟ ಕೃಷ್ಣಮೂರ್ತಿಯವರು ಸಂಗ್ರಹಿಸಿದ್ದಾರೆ. ಕನ್ನಡ ಜನಪದ ಸಾಹಿತ್ಯ ಭಂಡಾರ ಸಂಪುಟ 1 ಇದರಿಂದ ಇದನ್ನು ಆರಿಸಿಕೊಳ್ಳಲಾಗಿದೆ. ಟಿಪ್ಪಣಿ. ಇದರಲ್ಲಿ ಬಂದಿರುವಂತಹ ಪದಗಳು, ಅದರ ವಿವರಣೆ. ಫಸ್ಟ್ ಒನ್, ಕುಣಿಗಲ್. ಇದು ತುಮಕೂರು ಜಿಲ್ಲೆಯ ಒಂದು ತಾಲೂಕು ಕೇಂದ್ರ. ಕುಣಿಗಲ್ ಎನ್ನುವಂಥದ್ದು ತುಮಕೂರು ಜಿಲ್ಲೆಯಲ್ಲಿ ಬರುವಂಥ ಒಂದು ತಾಲೂಕು ಪ್ಲೇಸ್ ಆಗಿದೆ. ಕೇಂದ್ರ ಬೆಂಗಳೂರಿನಿಂದ 74 ಕಿಲೋಮೀಟರ್ ದೂರದಲ್ಲಿ ಈ ಕೆರೆ ಇದೆ, ಕುಣಿಗಲ್ ಕೆರೆ ಇದೆ. ಜನಪದ ಗೀತೆ ಕೆರೆಗಳ ಉಳಿವಿನ ಬಗ್ಗೆ ಗಮನ ಸೆಳೆಯುತ್ತೆ. ಈ ಕೆರೆಗಳ ಬಗ್ಗೆ, ಆ ಕೆರೆಗಳು ಇರಬೇಕು, ಕೆರೆಗಳನ್ನು ಉಳಿಸ್ಬೇಕು, ನೀರು ಸಂಗ್ರಹ ಮಾಡಬೇಕು, ಆಪತ್ಕಾಲದಲ್ಲಿ ಉಪಯೋಗ ಆಗುತ್ತೆ. ಒಟ್ಟು ಕೆರೆಗಳ ಬಗ್ಗೆ ಇದು ಗಮನ ಸೆಳೀತಾ ಇದೆ. ಜನಪದ ಗೀತೆಯಲ್ಲಿ ಮೂಡಿ ಬಂದಿರುವ ಕುಣಿಗಲ್ ಕೆರೆ 15 ಮೈಲಿ ಸುತ್ತಳತೆಯನ್ನು ಹೊಂದಿದೆ. 1 ಮೈಲಿ ಅಂತಂದರೆ 1.6 ಕಿಲೋಮೀಟರ್ಸ್. ಈ ಕುಣಿಗಲ್ ಕೆರೆಯ ಕುರಿತಾಗಿ ಹಲವಾರು ಪೌರಾಣಿಕ ಕಥೆಗಳಿದ್ದವು. ಒಬ್ಬ ರಾಜ ಉತ್ತರ ದೇಶದಿಂದ ಬಂದು ಇಲ್ಲಿ ಕುಷ್ಠರೋಗವನ್ನು ಕಳ್ಕೊಂಡ. ಆ ರಾಜನ ಹೆಸರು ನೃಂಗ. ಅದಕ್ಕೋಸ್ಕರ ಇಲ್ಲಿ ಒಂದು ಕೆರೆನೇ ಕಟ್ಟಿಸಿದ ಅಂತ ಇಲ್ಲಿ ಪುರಾಣಗಳು ಹೇಳ್ತಾ ಇದ್ದಾವೆ. ಈ ಕೆರೆಯ ಮೇಲೆ, ಈ ಕೆರೆಯ ದಿಬ್ಬ ಅಥವಾ ಆ ದಂಡೆ ಮೇಲೆ ಹೊಯ್ಸಳರ ಕಾಲದ ಪ್ರಾಚೀನ ಒಂದು ಸೋಮೇಶ್ವರ ದೇವಾಲಯ ಕೂಡ ಇದೆ. ಇತ್ತೀಚೆಗೆ ಈ ಹೇಮಾವತಿ ಜಲಾಶಯದಿಂದ ಈ ಕೆರೆಗೆ ನೀರನ್ನು ಹರಿಸಲಾಗುತ್ತೆ, ನೀರು ಬಿಟ್ಟು ತುಂಬಿಸಲಾಗುತ್ತೆ. ಸೆಕೆಂಡ್ ಒನ್, ಭಾವ ತಂದಾನು ಬಣ್ಣದ ಸೀರೆ. ಕೆರೆ ತುಂಬಿದಾಗ ಬಾಗಿನ ಬಿಡುವಂಥದ್ದು ಎಲ್ಲ ಕಡೆಯೂ ವಾಡಿಕೆ ಇದೆ. ಆಗ ಒಂದು ಮರದಲ್ಲಿ ಸೀರೆ, ಕುಪ್ಸ, ಹಣ್ಣು, ಹಂಪಲು ಎಲ್ಲವುಗಳನ್ನು ಇಟ್ಟು ನೀರಿಗೆ ಬಿಡಲಾಗುತ್ತೆ. ಈ ಕೆರೆ ತುಂಬಿದ ಖುಷಿಗೆ ಭಾವ ಬಣ್ಣದ ಸೀರೆಯನ್ನು ಬಾಗಿನ ಅರ್ಪಿಸೋದಕ್ಕೆ ತಂದಿರೋದನ್ನು ಇಲ್ಲಿ ನೆನಪು ಮಾಡಿಕೊಳ್ಳಲಾಗಿದೆ. ನೆಕ್ಸ್ಟ್ ಒನ್, ಹೊಂಬಾಳೆ ನಡುಗ್ಯಾವ. ಬಾಳೆ ಗಿಡಗಳು ನಡುಗ್ಯಾವ ಅಂತಂದ್ರೆ ಏನಿಲ್ಲ, ಅಲುಗಾಡೋದು ಅಂತ. ಈ ಕೆರೆಯ ನೀರನ್ನು ಉಂಡು ಬೆಳೆದಿರುವಂತಹ ಬಾಳೆ ಗಿಡಗಳು ಅಲುಗಾಡ್ತಾ ಇದ್ದಾವ. ಆ ಪರಿಯನ್ನು ಇಲ್ಲಿ ವಿವರಿಸಲಾಗಿದೆ. ಕಬ್ಬಕ್ಕಿ ಬಾಯ ಬಿಡ್ತಾವ. ಕಬ್ಬಕ್ಕಿ ಅಂದರೆ ಒಂದು ಥರದ ಜಲಚರಗಳನ್ನು ತಿನ್ನುವಂತಹ ಪಕ್ಷಿಗಳು. ಅಲ್ಲಿ ಇರ್ತಕ್ಕಂತಹ ಮೀನನ್ನು, ಜಲಚರಗಳನ್ನು ತಿನ್ನೋದಕ್ಕೋಸ್ಕರ ಇಲ್ಲಿ ಹಾರಾಡಿ ಬರ್ತಾ ಇದ್ದವು, ಹಾತೊರಿತಾ ಇದ್ದವು. ಹಾಕೋಕೊಂದಾರು ಗೋಲು, ನೂಕೋಕೊಂದೂರು ಗೋಲು. ಕೆರೆ ಇದೆ ಅಂದರೆ ಅಲ್ಲಿ ಜಲಚರಗಳು ಇದ್ದೇ ಇರುತ್ತವೆ. ಕೃಷಿ ಇದೆ ಅಂತಂದರೆ ಅಲ್ಲಿ ಅದರ ಜೊತೆಗೆ ಮೀನುಗಾರಿಕೆನೂ ಕೂಡ ಇದ್ದೇ ಇರುತ್ತೆ. ಕೃಷಿಯ ಜೊತೆಗೆ ಮೀನುಗಾರಿಕೆನೂ ಕೂಡ ಕೃಷಿಕರಿಗೆ ಒಂದು ಊರುಗೋಲು, ಅದನ್ನು ಕೂಡ ಬದುಕಿಗೆ ಸಹಾಯ ಮಾಡುತ್ತೆ. ಹಾಗೆಯೇ ದೋಣಿ ಸಾಗಿಸೋದಕ್ಕೋಸ್ಕರ ಅದಕ್ಕೆ ಏನು ಬೇಕು, ಹುಟ್ಟು ಬೇಕು. ಅದಕ್ಕೆ ಆರುಗೋಲು, ಊರುಗೋಲು ಅಂತ ಹೇಳಲಾಗಿದೆ. ಹೀಗೆ ಈ ಕೆರೆ ಉಪ ಕಸುಬುಗಳಿಗೂ ಕೂಡ ದಾರಿ ಮಾಡಿಕೊಟ್ಟಿದೆ. ಬೊಬ್ಬೆ ಹೊಡೆದಾವೆ ಬಾಳೆ ಮೀನು. ಬಲೆಯಲ್ಲಿ ಸಿಲುಕಿಕೊಂಡಿರ್ತಕ್ಕಂತಹ ಮೀನುಗಳು ನೀರಿನಿಂದ ಆ ಬಲೆಯನ್ನು ಮೇಲೆತ್ತಿದಾಗ ಅವು ತಮ್ಮ ಪ್ರಾಣ ಹೋಗುವಂತಹ ಸಂದರ್ಭದಲ್ಲಿ ಅವು ಬೊಬ್ಬೆ ಹೊಡಿತಾ ಇದ್ದವು, ಅಂದರೆ ಅವು ನೆಗೆದಾಡ್ತಾ ಇದ್ದವು. ಆ ಪರಿಯನ್ನು ಇಲ್ಲಿ ಬೊಬ್ಬೆ ಹೊಡೆದವು ಅಂತ ವರ್ಣಿಸಲಾಗಿದೆ. ನೆಕ್ಸ್ಟ್, ಗುಬ್ಬಿ ಸಾರಂಗ ನಗುತ್ತಾವೆ. ಅಂದರೆ ಮಳೆಗಾಲದಲ್ಲಿ ಕೆರೆ ತುಂಬಿದಾಗ ಸಹಜವಾಗಿ ಸುತ್ತಲಿನ ಪರಿಸರ ವಾತಾವರಣ ಹಚ್ಚ ಹಸಿರಾಗಿರುತ್ತೆ. ಇದನ್ನು ಕಂಡ ಆ ಸಂತೋಷವನ್ನು ಕಂಡು ಈ ಗುಬ್ಬಿ, ಸಾರಂಗ, ಜಿಂಕೆಗಳು, ಈ ಪ್ರಕೃತಿಯಲ್ಲಿರ್ತಕ್ಕಂಥ ಪ್ರಾಣಿ ಪಕ್ಷಿಗಳು ಎಲ್ಲ ಸಂತೋಷದಿಂದ ಸಂಭ್ರಮ ಸಡಗರವನ್ನು ಪಡ್ತಾ ಇದ್ದವು ಅಂತ ಇಲ್ಲಿ ವರ್ಣಿಸಲಾಗಿದೆ. ಈ ಟಿಪ್ಪಣಿ ನಿಮಗೆ ಕ್ವಶನ್ ಆನ್ಸರ್ ಪದ್ಯದ ವಿವರಣೆ ತಿಳ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಮೂಡಲ್ ಕುಣಿಗಲ್ ಕೆರೆ ಇದು ಒಂದು ಜನಪದ ಗೀತೆ. ಇದು ಶ್ರೀ ಸಾಮಾನ್ಯರಿಂದ ರಚನೆ ಆಗಿರ್ತಕ್ಕಂಥದ್ದು. ಅಂದರೆ ಅವರು ಓದು ಬರಹ ಅವರಿಗೆ ತಿಳಿದಿರೋದಿಲ್ಲ. ಹಳ್ಳಿಯ ಜನರು ಇವರು ತಮ್ಮ ಜೀವನದ ಅನುಭವಗಳನ್ನೇ ಹಾಡಿನ ರೂಪದಲ್ಲಿ ಕಟ್ಟಿ ಬರೆದಿರ್ತಾರೆ. ಅದನ್ನೇ ನಾವೇನಂತ ಕರಿತಾ ಇದ್ದೀವಿ, ಜನಪದ ಸಾಹಿತ್ಯ ಅಂತ ಕರಿತಾ ಇದ್ದೀವಿ. ಇದಕ್ಕೆ ಯಾರು ರಚನೆ, ಮೂಲ ರಚನಾಕಾರರು ಯಾರು ಅನ್ನೋದು
ಗೊತ್ತಿರೋದಿಲ್ಲ. ಹೀಗೆ ಈ ಜನಪದ ಸಾಹಿತ್ಯ ಅಂತಕ್ಕಂಥದ್ದು ಹಿರಿಯರಿಂದ ಕಿರಿಯರಿಗೆ, ಒಂದು ತಲೆಯಿಂದ ಮತ್ತೊಂದು ತಲೆಗೆ, ಬಾಯಿಂದ ಬಾಯಿ ಮಾತಿಗೆ ಹರಿದು ಬಂದಿರುವಂತಹ ಒಂದು ಸಾಹಿತ್ಯ ಆಗಿದೆ. ಈ ಸಾಹಿತ್ಯದಲ್ಲಿ ಪ್ರೀತಿ ಇದೆ, ಭಾವನೆಗಳಿದ್ದವು, ಭಾವ ಶ್ರೀಮಂತಿಕೆ ಇದೆ. ಇದನ್ನು ರಚನೆ ಮಾಡಿರ್ತಕ್ಕಂಥವರು ಸಾಮಾನ್ಯರಾದರೂ ಕೂಡ ಇಲ್ಲಿ ಈ ರಚನೆ ಅಸಾಮಾನ್ಯವಾದುದು. ಆದರೆ ಇವತ್ತು ಈ ಆಧುನಿಕ ಕಾಲದಲ್ಲಿ ಇಂತಹ ಸಾಹಿತ್ಯ ಎನ್ನುವಂಥದ್ದು ಮರೆಮಾಚಾಗ್ತಾ ಇದೆ. ಈ ಮಕ್ಕಳು ಜನಪದ ಸಂಗೀತ, ಕತೆ, ಗೀತೆ ಈ ಒಂದು ಸೊಗಡಿನಿಂದ ವಂಚಿತರಾಗ್ತಾ ಇದ್ದಾರೆ. ಈ ಕೊರತೆ ಇಲ್ಲಿ ಎದ್ದು ಕಾಣ್ತಾ ಇದೆ. ಜಲ ಸಂಸ್ಕೃತಿ, ನೀರು ಮಾನವನ ಜೀವನಕ್ಕೆ ಅತ್ಯವಶ್ಯಕವಾಗಿ ಬೇಕೇ ಬೇಕು. ಇದು ಒಂದು ಜೀವನದ ಅವಿಭಾಜ್ಯ ಅಂಗ ಆಗಿದೆ. ಮಳೆಗಾಲದಲ್ಲಿ ಕೆರೆ ಬಾವಿಗಳು ತುಂಬಿದಾಗ, ಮಳೆಗಾಲದ ನಂತರ ನೀರು ಇಲ್ಲದೇ ಇರುವಂಥ ಸಂದರ್ಭದಲ್ಲಿ ಆ ನೀರನ್ನು ಉಪಯೋಗ ಮಾಡಿಕೊಳ್ಬಹುದು. ಇಂತಹ ನೀರಿನ ಮೂಲ ಆಗಿರ್ತಕ್ಕಂತಹ ಕೆರೆಯ ಕುರಿತಾಗಿ ಕೂಡ ಜನಪದರು ಹಾಡನ್ನು ಕಟ್ಟಿದ್ದಾರೆ. ಮದಗದ ಕೆರೆ, ಕುಣಿಗಲ್ ಕೆರೆ, ಹೀಗೆ ಹಲವಾರು ಕೆರೆಗಳ ಬಗ್ಗೆ ಇಲ್ಲಿ ಹಾಡನ್ನು ರಚನೆ ಮಾಡಿದ್ದಾರೆ. ಇಲ್ಲಿ ತಮ್ಮ ಭಾವನೆಗಳನ್ನೇ ಸಾಹಿತ್ಯದಲ್ಲಿ ಇವರು ಜೀವಂತವಾಗಿರಿಸಿದ್ದಾರೆ. ಆದರೆ ಇವತ್ತು ಜನಸಂಖ್ಯೆ ಬೆಳೆದ ಹಾಗೆಲ್ಲ, ನಾಗರಿಕತೆ ಬೆಳೆದಂತೆಲ್ಲ ಈ ಕೆರೆಗಳೆಲ್ಲ ಮಾಯ ಆಗ್ತಾ ಇದ್ದವು. ಮಳೆ ಇಲ್ಲದೇ ಈ ಕೆರೆಗಳೆಲ್ಲ ಬತ್ತಿ ಹೋಗ್ತಾ ಇದ್ದವು. ಇಂದಿನ ಕಾಲದಲ್ಲಿ ಆ ಕೆರೆಯನ್ನು ತುಂಬಿಸುವ ಕಾರ್ಯಕ್ರಮ, ಹೂಳೆತ್ತುವ ಕಾರ್ಯಕ್ರಮ ಅತ್ಯವಶ್ಯಕವಾಗಿ ಬೇಕೇ ಬೇಕು. ಕೆರೆಯ ಮಹತ್ವದ ಬಗ್ಗೆ ತಿಳ್ಕೊಂಡು ಆ ಕೆರೆಯಲ್ಲಿ ನೀರನ್ನು ಸಂಗ್ರಹ ಮಾಡಿಕೊಳ್ಳೋದು ಇಂದಿನ ಕಾಲದಲ್ಲಿ ಅತಿ ಅವಶ್ಯಕವಾಗಿದೆ. ಈ ಮೂಡಲ್ ಕುಣಿಗಲ್ ಕೆರೆ, ಈ ಕೆರೆ ಕುರಿತಾಗಿ ರಚನೆಯಾಗಿರ್ತಕ್ಕಂಥ ಈ ಜನಪದ ಗೀತೆ ಅತ್ಯಂತ ಫೇಮಸ್ ಆಗಿದೆ. ಇದನ್ನು ರಾಗವಾಗಿ ಹಾಡೋದು ಕೂಡ ನಿಮಗೆ ಗೊತ್ತು. ಮೂಡಲ್ ಕುಣಿಗಲ್ ಕೆರೆ ಅಂದರೆ ಎಲ್ಲರಿಗೂ ಸರಳವಾಗಿ ಹಾಡೋಕ್ಕೆ ಬಂದೇ ಬರುತ್ತೆ. ಇದನ್ನು ಆಲ್ರೆಡಿ ನೀವು ಕೇಳಿರ್ತೀರ. ಮೂಡಲ್ ಕುಣಿಗಲ್ ಕೆರೆ ನೋಡೋರ್ಗೊಂದೈ ಭೋಗ, ಮೂಡಿ ಬರ್ತಾನೆ ಚಂದಿರಾಮ, ತಾನಂದನೋ ಮೂಡಿ ಬರ್ತಾನೆ ಚಂದಿರಾಮ. ಈ ಗೀತೆಯನ್ನು ಹಾಡೋದನ್ನು ಕಲಿಯಿರಿ, ಅಂದರೆ ನಿಮಗೆ ಕಲಿಯೋದಕ್ಕೆ ಈಸಿ ಆಗಿಬಿಡುತ್ತೆ. ಮೂಡಲು ಕುಣಿಗಲು ಕೆರೆ ನೋಡೋರ್ಗೊಂದೈ ಭೋಗ, ಮೂಡಿ ಬರ್ತಾನೆ ಚಂದಿರಾಮ, ತಾನಂದನೋ ಮೂಡಿ ಬರ್ತಾನೆ ಚಂದಿರಾಮ. ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನಲ್ಲಿರುವಂಥ ಒಂದು ಕೆರೆ. ಈ ಕೆರೆ ಮೂಡಲು ದಿಕ್ಕಿನಲ್ಲಿ, ಅಂದರೆ ಪೂರ್ವ ದಿಕ್ಕಿನಲ್ಲಿ ಇದೆ. ಈ ಕೆರೆ ತುಂಬಿದಾಗ, ಮಳೆ ಬಂದು ಮಳೆಯಿಂದ ತುಂಬಿದಾಗ ನೋಡೋಕೆ ಒಂದು ಐಭೋಗ, ನೋಡೋರಿಗೆ ಏನಾಗುತ್ತೆ, ಇದು ಸಂತೋಷವನ್ನು ಉಂಟು ಮಾಡುತ್ತೆ, ತೃಪ್ತಿಯನ್ನು ಉಂಟು ಮಾಡುತ್ತೆ. ಹಾಗೆ ಚಂದಿರ, ಈ ಬೆಳದಿಂಗಳು, ಹುಣ್ಣಿಮೆಯ ದಿನ, ಹುಣ್ಣಿಮೆ ಚಂದಿರ, ಪೂರ್ಣ ಚಂದಿರನ ಬೆಳದಿಂಗಳು ಈ ಕೆರೆಯ ಮೇಲೆ ಬಿದ್ದಾಗ ಆ ಕೆರೆ ಎನ್ನುವಂಥದ್ದು ಇನ್ನೂ ಚೆಂದ ಕಾಣಿಸುತ್ತೆ, ಅದರ ಸೌಂದರ್ಯ ಇನ್ನೂ ಹೆಚ್ಚಾಗುತ್ತೆ ಅಂತ. ಈ ಕೆರೆಯ ಸೌಂದರ್ಯವನ್ನು ಇಲ್ಲಿ ಜನಪದರು ವರ್ಣಿಸ್ತಾ ಇದ್ದಾರೆ. ಅಂತಂತ್ರಿಸಿ ನೋಡೋರ್ಗೆ ಎಂಥ ಕುಣಿಗಲ್ ಕೆರೆ, ಸಂತೆ ಹಾದಿಲಿ ಕಲ್ಲು ಕಟ್ಟೆ, ತಾನಂದನೋ ಸಂತೆ ಹಾದಿಲಿ ಕಲ್ಲು ಕಟ್ಟೆ. ಅಂತಂತ್ರಿಸಿ ನೋಡೋರ್ಗೆ ಅಂದರೆ ನೀಳವಾಗಿ ನೇರವಾಗಿ ನೋಡೋರ್ಗೆ ಎಂಥ ಕುಣಿಗಲ್ ಕೆರೆ, ಅಂದರೆ ಇಲ್ಲಿ ಆ ಕುಣಿಗಲ್ ಕೆರೆಯ ವಿಶಾಲತೆಯನ್ನು, ವಿಸ್ತಾರತೆಯನ್ನು ಇಲ್ಲಿ ಹೇಳಲಾಗಿದೆ. ಇದು 15 ಮೈಲಿ ಸುತ್ತಳತೆಯನ್ನು ಹೊಂದಿದೆ. ಅಂದರೆ 1 ಮೈಲಿ ಅಂದ್ರಷ್ಟು 1.6 ಕಿಲೋಮೀಟರ್ ಅಷ್ಟೊಂದು ಸುತ್ತಳತೆಯನ್ನು ಇದು ಹೊಂದಿದೆ. ಆ ಕೆರೆಯ ನೀರು ನಿಂತು ನೋಡಿದರೆ ಅದು ಕೊನೆಯೇ ಆಗೋದಿಲ್ಲ. ಅಷ್ಟೊಂದು ವಿಶಾಲವಾಗಿರುವಂತಹ ಈ ಕೆರೆ ಸುತ್ತಲೂ ಕಲ್ಲಿನಿಂದ ಕಟ್ಟೆಯನ್ನು ಕಟ್ಟಲಾಗಿದೆ. ಹಾಗೆ ಈ ಕೆರೆ ಸಂತೆ, ಮಾರ್ಕೆಟ್ ರೋಡಲ್ಲಿ, ಸಂತೆಯ ಹಾದಿ ದಾರಿಲಿನೇ ಇದೆ. ಸಂತೆಗೆ ಹೋಗೋರೆಲ್ಲ ಈ ಕೆರೆಯನ್ನು ನಿಂತು ನೋಡಿ ಅದರ ವಿಶಾಲತೆಯನ್ನು, ಸೌಂದರ್ಯತೆಯನ್ನು ನೋಡಿ ಆನಂದ ಪಡ್ತಾರೆ. ಬಾಳೆಯ ಹಣ್ಣಿನಂತೆ ಬಾಗಿದ ಕುಣಿಗಲ್ಲು ಕೆರೆ, ಭಾವ ತಂದಾನೆ ಬಣ್ಣದ ಸೀರೆ, ತಾನಂದನೋ ಭಾವ ತಂದಾನೆ ಬಣ್ಣದ ಸೀರೆ. ಕೆರೆ ಹೇಗಿದೆ ಅಂದರೆ, ಕೆರೆಯ ಆಕಾರವನ್ನು ಬಾಳೆಹಣ್ಣಿಗೆ ಹೋಲಿಸಲಾಗಿದೆ. ಈ ಕೆರೆ ಬಾಳೆಹಣ್ಣಿನಂತೆ ಬಾಗಿದೆ ಅಂತ. ಈ ಕೆರೆ ತುಂಬಿದಾಗ, ಈ ಕೆರೆ ಮಳೆ ಬಂದು ಮಳೆ ನೀರು ತುಂಬಿದಾಗ, ಈ ಕೆರೆ ತುಂಬಿದಾಗ ಇಲ್ಲಿ ಬಾಗಿನ ಬಿಡುವಂಥ ಒಂದು ಪದ್ಧತಿಯನ್ನು ಮಾಡಲಾಗುತ್ತೆ. ಬಾಗಿನ ಅಂದರೆ ಒಂದು ಮರದಲ್ಲಿ ಸೀರೆ, ಕುಪುಸ, ಎಲೆ, ಅಡಿಕೆ, ಬಳೆ ಈ ಎಲ್ಲವುಗಳನ್ನು ಇಟ್ಟು ಅದನ್ನು ನೀರಿಗೆ ಬಿಡುವಂಥ ಒಂದು ಪದ್ಧತಿ. ಅದು ಈಗಲೂ ಕೂಡ ಆಚರಣೆ
ಎಲ್ಲಿದೆ. ಕಾವೇರಿ ನದಿ ಆಗಿರ್ಬೋದು, ಗಂಗಾ ನದಿ ಆಗಿರ್ಬೋದು, ತುಂಗ, ಯಾವುದೇ ನದಿಗಳು ತುಂಬಿದಾಗ ಬಾಗಿನ ಬಿಡುವಂಥ ಶಾಸ್ತ್ರವನ್ನು ಈಗಲೂ ಕೂಡ ಮಾಡಲಾಗುತ್ತೆ. ಈ ಕೆರೆಯ ನೀರು ತುಂಬಿದಾಗ ಭಾವ ಅಂತಂದರೆ ಏನಿಲ್ಲಿ ಅಕ್ಕನ ಗಂಡಗ ಭಾವ ಅಂತ ಕರೀಲಾಗುತ್ತೆ. ಕೆರೆ ತುಂಬಿದಾಗ ಭಾವ ಸೀರೆಯನ್ನು ಬಾಗಿನ ಬಿಡೋದಕ್ಕೋಸ್ಕರ ಸೀರೆಯನ್ನು ತಂದಿರೋದನ್ನು ಇಲ್ಲಿ ಜನಪದರು ನೆನಪು ಮಾಡ್ಕೊಳ್ತಾ ಇದ್ದಾರೆ. ನಿಂಬೆಯ ಹಣ್ಣಿನಂತೆ ತುಂಬಿದ ಕುಣಿಗಲ್ಲು ಕೆರೆ, ಅಂದ ನೋಡಲು ಶಿವ ಬಂದ್ರು. ತಾನಂದನೋ ಅಂದ ನೋಡಲು ಶಿವ ಬಂದ್ರು. ಈ ಕೆರೆ ತುಂಬಿದಾಗ ಹೇಗೆ ಕಾಣಿಸುತ್ತೆ ಅನ್ನೋದನ್ನು ಜನಪದರು ಲಿಂಬೆ ಹಣ್ಣಿಗೆ ಹೋಲಿಸ್ತಾ ಇದ್ದಾರೆ. ಲಿಂಬೆ ಹಣ್ಣು ಹೇಗೆ ರಸಪೂರಿತವಾಗಿ ತುಂಬಿರುತ್ತೆ, ಹಾಗೆ ನಿಂಬೆ ಹಣ್ಣಿನಂತನೇ ಕುಣಿಗಲ್ ಕೆರೆ ತುಂಬಿದೆ. ಇಂತಹ ತುಂಬಿದ ಕುಣಿಗಲ್ ಕೆರೆ ಅತ್ಯಂತ ಸುಂದರವಾಗಿ ಕಾಣ್ತಾ ಇದೆ, ವೈಭೋಗದಿಂದ ಕಾಣ್ತಾ ಇದೆ. ಇದನ್ನು ನೋಡೋದಕ್ಕೋಸ್ಕರ ಶಿವನೇ, ಆ ದೇವರೇ ಭೂಮಿಗಿಳಿದು ಬರ್ತಾನೆ ಅಂತ ಇಲ್ಲಿ ಜನಪದರು ಆ ಸೌಂದರ್ಯದ ಬಗ್ಗೆ, ಕೆರೆಯ ಸೌಂದರ್ಯದ ಬಗ್ಗೆ ವರ್ಣಿಸ್ತಾ ಇದ್ದಾರೆ. ಅಂದಾನೆ ನೋಡಲು ಶಿವ ಬಂದ್ರು, ಶಿವ ಮಗ್ಗಿ ಕಬ್ಬಕ್ಕಿ ಬಾಯ ಬಿಡುತ್ತಾವೆ. ತಾನಂದನ್ನೋ ಕಬ್ಬಕ್ಕಿ ಬಾಯ ಬಿಡುತ್ತಾವೆ. ತುಂಬಿದ ಕುಣಿಗಲ್ ಕೆರೆಯ ಈ ಸೌಂದರ್ಯತೆಯನ್ನು ನೋಡೋದಕ್ಕೋಸ್ಕರ ಶಿವನೇ ಧರೆಗಿಳಿದು ಬರ್ತಾನೆ ಅಂತ ಇಲ್ಲಿ ಜನಪದರು ಹೇಳ್ತಾ ಇದ್ದಾರೆ. ಅಷ್ಟೊಂದು ಸುಂದರವಾಗಿದೆ ಅಂತ ಕೆರೆ ಹೊಗಳಿ ಹಾಡಿ ಹೇಳ್ತಿದ್ದಾರೆ. ಇಂಥ ತುಂಬಿದ ಕೆರೆಯಲ್ಲಿ ಇರ್ತಕ್ಕಂತಹ ಜಲಚರಗಳನ್ನು ಹಿಡಿಯೋದಕ್ಕೋಸ್ಕರ, ತಿನ್ನೋದಕ್ಕೋಸ್ಕರ ಕಬ್ಬಕ್ಕಿ ಅಂತಂದ್ರೆ ಇಲ್ಲಿ ಒಂದು ಜಾತಿಯ ಹಕ್ಕಿ, ಜಲಚರಗಳನ್ನು ತಿನ್ನುವಂತಹ ಪಕ್ಷಿ. ಇಂತಹ ತುಂಬಿದ ಕೆರೆಯಲ್ಲಿರ್ತಕ್ಕಂಥ ಜಲಚರಗಳನ್ನು ತಿನ್ನೋದಕ್ಕೋಸ್ಕರವಾಗಿ ಅಲ್ಲಿ ಕಬ್ಬಕ್ಕಿಗಳು ಹಾತೊರೆದು ಬಂದು ಬಾಯಿ ಬಿಡ್ತಾವನ್ನ ಹಿಡಿಯೋದಕ್ಕೋಸ್ಕರ ಹಾತೊರೆದು ಬರ್ತಾ ಇದ್ದವು. ಕಬ್ಬಕ್ಕಿನೇ ಬಾಯ ಬಿಡ್ತಾವೆ ಇಬ್ಬೀಡ, ಗಬ್ಬದ ಹೊಂಬಾಳೆ ನಡಗ್ಯಾವೆ. ತಾನಂದನೋ ಗಬ್ಬದ ಹೊಂಬಾಳೆ ನಡಗ್ಯಾವೆ. ಈ ತುಂಬಿದ ಕೆರೆಯಲ್ಲಿರುವಂತಹ ಜಲಚರಗಳನ್ನು ತಿನ್ನೋದಕ್ಕೋಸ್ಕರ ಈ ಜಲಚರ ಪಕ್ಷಿಗಳು, ಆ ಜಲಚರಗಳನ್ನು ತಿನ್ನುವಂತಹ ಪಕ್ಷಿಗಳು, ಕಬ್ಬಕ್ಕಿಗಳು ಬಾಯಿ ಬಿಡ್ತಾ ಬರ್ತಾ ಇದ್ದವು. ಅದರ ಜೊತೆಗೆ ಆ ಕೆರೆಯ ಎರಡೂ ಕಡೆ ಅಂದರೆ ಅಕ್ಕಪಕ್ಕದಲ್ಲಿ ಈ ಕೆರೆಯ ನೀರಿನಿಂದ ಬೆಳೆದಿರುವಂತಹ ಬಾಳೆ ಗಿಡಗಳು, ಅವುಗಳನ್ನು ಆ ನೀರನ್ನು ಕುಡಿದು ಬೆಳೆದಿರುವಂತಹ ಬಾಳೆ ಗಿಡಗಳು ನಡುಗ್ಯಾವ ಅಂದರೆ ಓಲಾಡೋದು, ತೂಗಾಡೋದು, ಗಾಳಿಗೆ ತೂಗಾಡ್ತಾ ಇದ್ದವು. ಆ ದೃಶ್ಯನೂ ಕೂಡ ಕೆರೆಯ ಜೊತೆಗೆ ಆ ಸುತ್ತಲೇ ಇರುವಂತಹ ದೃಶ್ಯನೂ ಕೂಡ ಸುಂದರವಾಗಿ ಕಾಣ್ತಾ ಇದೆ ಅಂತ ಜನಪದರು ಈ ಕೆರೆಯ ಸೌಂದರ್ಯವನ್ನು ವರ್ಣಿಸ್ತಾ ಇದ್ದಾರೆ. ಹಾಕೋ ಕೊಂದಾರು ಗೋಲು, ನೂಕೋ ಕೊಂದೂರು ಗೋಲು, ಬೊಬ್ಬೆ ಹೊಡೆದಾವೆ ಬಾಳೆ ಮೀನು. ತಾನಂದನೋ ಬೊಬ್ಬೆ ಹೊಡೆದಾವೆ ಬಾಳೆ ಮೀನು. ಹಾಕೋ ಕೊಂದಾರು ಗೋಲು ಅಂದರೆ ಇಲ್ಲಿ ಆ ಕೆರೆಯಲ್ಲಿ, ವಿಸ್ತಾರವಾಗಿರುವಂತಹ ಕೆರೆಯಲ್ಲಿ ಜಲಚರಗಳನ್ನು ಹಿಡಿಯೋದಕ್ಕೋಸ್ಕರ ಮೀನುಗಾರರು ದೋಣಿಯಲ್ಲಿ ಹೋಗ್ತಾರೆ. ಇಲ್ಲಿ ಹುಟ್ಟನ್ನು, ಕೋಲಿರುತ್ತಲ್ಲ, ಹುಟ್ಟನ್ನು ಹಾಕ್ಕೊಂಡು ಹೋಗ್ತಾರೆ. ಇಲ್ಲಿ ನೂಕೋಕೊಂದು ಊರುಗೋಲು ಅಂತಂದರೆ ಇಲ್ಲಿ ಮೀನುಗಾರಿಕೆ ಅನ್ನೋದು ಕೃಷಿಯ ಜೊತೆಗೆ ಇದು ಒಂದು ಜೀವನಕ್ಕೆ ಒಂದು ಆಸರೆಯಾಗಿದೆ ಅಂತ ಹೇಳ್ಬೋದು. ಜೀವನ ನಡೆಸೋದಕ್ಕೆ ಈ ಮೀನುಗಾರಿಕೆಯೂ ಕೂಡ ಒಂದು ಮುಖ್ಯ. ಹೀಗೆ ಆ ಕೆರೆಯಲ್ಲಿ, ಆ ದೋಣಿಯಲ್ಲಿ ಮೀನುಗಾರರು ಹುಟ್ಟು ಹಾಕ್ತಾ ಆ ನೀರಿನಲ್ಲಿ, ಕೆರೆಯಲ್ಲಿ ಬಲೆಯನ್ನು ಬೀಸಿದಾಗ ಆ ಬಲೆಗೆ ಸಿಕ್ಕಂತಹ ಮೀನುಗಳು ಬೊಬ್ಬೆ ಹೊಡಿತಾ ಇದ್ದವು. ತಮ್ಮ ಪ್ರಾಣ ಹೋಗ್ತಾ ಇದೆಯಲ್ಲ, ಅದಕ್ಕೋಸ್ಕರ ಅವು ಏನಾಗ್ತಾ ಇದ್ದವು, ಒದ್ದಾಡ್ತಾ ಇದ್ದವು, ಚೀರಾಡ್ತಾ ಇದ್ದವು, ಕೂಗಾಡ್ತಾ ಇದ್ದವು. ಅಂತಹ ಒಂದು ದೃಶ್ಯವನ್ನು ಕೂಡ ನಾವು ಏನು ಕಾಣ್ತಾ ಇದ್ದೀವಿ, ಈ ಕೆರೆಯಲ್ಲಿ ಕಾಣ್ತಾ ಇದ್ದೀವಿ. ಬೊಬ್ಬೆನೇ ಹೊಡೆದಾವೆ ಬಾಳೆ ಮೀನ್ ಕೆರೆಯಾಗ, ಗುಬ್ಬಿ ಸಾರಂಗ ನಗುತ್ತಾವೆ. ತಾನಂದನೋ ಗುಬ್ಬಿ ಸಾರಂಗ ನಗುತ್ತಾವೆ. ಹೀಗೆ ಈ ಮೀನುಗಾರರ ಬಲೆಯಲ್ಲಿ ಸಿಕ್ಕಿರುವಂತಹ ಮೀನುಗಳು ತಮ್ಮ ಪ್ರಾಣವನ್ನು ಕಳೆದುಕೊಳ್ಳುವಂಥ ಸಂದರ್ಭದಲ್ಲಿ ಬೊಬ್ಬೆಯನ್ನು ಹೊಡಿತಾ ಇದ್ದವು, ಒದ್ದಾಡ್ತಾ ಇದ್ದವು, ಕೂಗಾಡ್ತಾ ಇದ್ದವು, ಚೀರಾಡ್ತಾ ಇದ್ದವು. ಅದರ ಆಚೆ ಇಲ್ಲಿ ಗುಬ್ಬಿ, ಸಾರಂಗ, ಪ್ರಾಣಿಗಳು, ಪಕ್ಷಿಗಳು ಎಲ್ಲ ಈ ಸಂತೋಷದ ವಾತಾವರಣವನ್ನು ತುಂಬಿರುವಂತಹ ಕೆರೆ, ಹಚ್ಚ ಹಸುರಿನ ವಾತಾವರಣ, ಈ ಸುಂದರ ವಾತಾವರಣದಿಂದ ಖುಷಿಗೊಂಡು ನಲಿತಾ ಇದ್ದವು. ಅಂದರೆ ಅಲ್ಲಿ ಒಳಗಡೆ ಒಂದು ಸಂಕಟದ, ಒಂದು ನೋವಿನ ದೃಶ್ಯವನ್ನು ಕಾಣ್ತಾ ಇದ್ದೀವಿ, ಹೊರಗಡೆ ಸಂತೋಷದ ದೃಶ್ಯವನ್ನು ಕಾಣ್ತಾ ಇದ್ದೀವಿ. ಹೀಗೆ ಈ ಕೆರೆಯ ಬಗ್ಗೆ, ಈ ಕೆರೆಯ ಸೌಂದರ್ಯತೆಯ ಬಗ್ಗೆ ಜನಪದರು ಈ ಜನಪದ ಗೀತೆಯಲ್ಲಿ ವಿವರಿಸಿದ್ದಾರೆ. ಪದ್ಯ 5 ಮೂಡಲ್ ಕುಣಿಗಲ್ ಕೆರೆ. ಇದು ಒಂದು ಜನಪದ ಗೀತೆ. ಪ್ರಶ್ನೋತ್ತರಗಳು.
ಮೇನ್ ಕ್ವಶನ್ ನಂಬರ್ 1. ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಫಸ್ಟ್ ಒನ್, ಕುಣಿಗಲ್ ಕೆರೆ ಹೇಗೆ ಬಾಗಿದೆ? ಉತ್ತರ, ಕುಣಿಗಲ್ ಕೆರೆ ಬಾಳೆಹಣ್ಣಿನಂತೆ ಬಾಗಿದೆ. ಸೆಕೆಂಡ್ ಕ್ವಶನ್, ತುಂಬಿದ ಕುಣಿಗಲ್ ಕೆರೆಯನ್ನು ಯಾವುದಕ್ಕೆ ಹೋಲಿಸಲಾಗಿದೆ? ಉತ್ತರ, ತುಂಬಿದ ಕುಣಿಗಲ್ ಕೆರೆಯನ್ನು ನಿಂಬೆಯ ಹಣ್ಣಿಗೆ ಹೋಲಿಸಲಾಗಿದೆ. ಥರ್ಡ್ ಕ್ವಶನ್, ಕುಣಿಗಲ್ ಕೆರೆಯ ಅಂದವನ್ನು ನೋಡಲು ಯಾರು ಬಂದರೆಂದು ಉತ್ಪ್ರೇಕ್ಷಿಸಲಾಗಿದೆ? ಉತ್ತರ, ಕುಣಿಗಲ್ ಕೆರೆಯ ಅಂದವನ್ನು ನೋಡಲು ಶಿವ ಬಂದರೆಂದು ಉತ್ಪ್ರೇಕ್ಷಿಸಲಾಗಿದೆ. ಫೋರ್ತ್ ಕ್ವಶನ್, ಕೆರೆಯಲ್ಲಿ ಯಾವ ಮೀನುಗಳಿದ್ದವು? ಉತ್ತರ, ಕೆರೆಯಲ್ಲಿ ಬಾಳೆ ಮೀನುಗಳಿದ್ದವು. ನೆಕ್ಸ್ಟ್ ಮೇನ್, ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿ. ಫಸ್ಟ್ ಒನ್, ಕುಣಿಗಲ್ ಕೆರೆ ನೋಡುವವರಿಗೆ ಹೇಗೆ ಕಾಣುತ್ತಿತ್ತು? ಉತ್ತರ, ಕುಣಿಗಲ್ನಲ್ಲಿ ಇರುವ ಮೂಡಲ ದಿಕ್ಕಿನಲ್ಲಿರುವ ಕೆರೆಯು ನೋಡುವವರಿಗೆ ಅತ್ಯಂತ ಸುಂದರ ಮತ್ತು ವೈಭೋಗದಂತೆ ಕಾಣುತ್ತಿತ್ತು. ಕಾಣುತ್ತಿತ್ತು ಅಂತ ಮಾಡ್ಕೊಳ್ಳಿ, ಕಾಣುತ್ತದೆ ಅಂತಿದೆಯಲ್ಲ. ಹುಣ್ಣಿಮೆಯ ದಿನದಂದು ಚಂದಿರನ ಬೆಳದಿಂಗಳು ಮತ್ತು ಚಂದಿರ ಕೆರೆಯ ನೀರಲ್ಲಿ ಮೂಡಿ ಇನ್ನೂ ರಮಣೀಯವಾಗಿ ಕಾಣುತ್ತಿತ್ತು. ಸೆಕೆಂಡ್ ಕ್ವಶನ್, ಕಬ್ಬಕ್ಕಿಗಳು ಯಾವಾಗ ಬಾಯಿ ಬಿಡುತ್ತವೆ? ಉತ್ತರ, ಬಾಳೆಹಣ್ಣಿನಂತೆ ಬಾಗಿದ, ನಿಂಬೆಯ ಹಣ್ಣಿನಂತೆ ತುಂಬಿದ ಕುಣಿಗಲ್ ಕೆರೆಯ ಅಂದವನ್ನು ನೋಡಲು ಸ್ವತಃ ಶಿವನೇ ಬರುತ್ತಾನೆ. ಹಾಗೆಯೇ ಆ ನೀರಿನಲ್ಲಿರುವ ಜಲಚರಗಳನ್ನು, ಮೀನುಗಳನ್ನು ತಿನ್ನಲು ಕಬ್ಬಕ್ಕಿಗಳು ಹಾತೊರೆಯುತ್ತಾ ಬಾಯಿ ಬಿಡುತ್ತವೆ ಎಂದು ಜನಪದರು ವರ್ಣಿಸಿದ್ದಾರೆ. ಥರ್ಡ್ ಕ್ವಶನ್, ಬಾಳೆ ಮೀನುಗಳು ಬೊಬ್ಬೆ ಹೊಡೆಯಲು ಕಾರಣವೇನು? ಉತ್ತರ, ಆ ಕೆರೆಯಲ್ಲಿರುವ ಜಲಚರಗಳನ್ನು, ಮೀನುಗಳನ್ನು ಹಿಡಿಯಲು ಜನರು ಹುಟ್ಟು ಹಾಕಿ ದೋಣಿಯಲ್ಲಿ ಹೋಗಿ ಬಲೆಯನ್ನು ಬೀಸಿದಾಗ ಆ ಬಲೆಯಲ್ಲಿ ಸಿಕ್ಕಿ ಹಾಕಿಕೊಂಡ ಮೀನುಗಳು ನರಳಾಟದಿಂದ ಒದ್ದಾಡುತ್ತವೆ ಮತ್ತು ಬೊಬ್ಬೆ ಹೊಡೆಯುತ್ತವೆ. ನೆಕ್ಸ್ಟ್ ಮೇನ್, ಸಂದರ್ಭದೊಡನೆ ವಿವರಿಸಿ. ಫಸ್ಟ್ ಒನ್, ಭಾವ ತಂದಾನೆ ಬಣ್ಣದ ಸೀರೆ. ಉತ್ತರ, ಈ ವಾಕ್ಯವನ್ನು ಮತಿಘಟ್ಟ ಕೃಷ್ಣಮೂರ್ತಿಯವರು ಸಂಗ್ರಹಿಸಿರುವ ಮೂಡಲ್ ಕುಣಿಗಲ್ ಕೆರೆ ಎಂಬ ಜನಪದ ಗೀತೆಯಿಂದ ಆಯ್ದುಕೊಳ್ಳಲಾಗಿದೆ. ಈ ಮಾತನ್ನು ಜನಪದರು ಓದುಗರಿಗೆ ಹೇಳಿದ್ದಾರೆ. ನೆಕ್ಸ್ಟ್ ಪ್ಯಾರಾ, ಸಂದರ್ಭ, ಬಾಳೆಯ ಹಣ್ಣಿನ ಹಾಗೆ ಬಾಗಿದ ಈ ಕೆರೆಯು ಮಳೆಗಾಲದಲ್ಲಿ ತುಂಬಿದಾಗ ಬಾಗಿನವನ್ನು ಅರ್ಪಿಸಲಾಗುತ್ತದೆ. ಅಂದರೆ ಸೀರೆ, ಕುಪ್ಪುಸ, ಎಲೆ, ಅಡಿಕೆ, ಹಣ್ಣು ಎಲ್ಲವನ್ನೂ ಮರದಲ್ಲಿಟ್ಟು ನೀರಿಗೆ ಬಿಡಲಾಗುತ್ತದೆ. ಕೆರೆ ತುಂಬಿದ ಖುಷಿಗೆ ಭಾವನು ಬಾಗಿನ ಬಿಡಲು ಬಣ್ಣದ ಸೀರೆಯನ್ನು ತಂದಿರುವ ಸಂದರ್ಭದಲ್ಲಿ ಈ ಮೇಲಿನ ವಾಕ್ಯ ಬಂದಿದೆ. ನೆಕ್ಸ್ಟ್ ಕ್ವಶನ್, ಕಬ್ಬಕ್ಕಿ ಬಾಯ ಬಿಡುತ್ತಾವೆ. ಈ ವಾಕ್ಯವನ್ನು ಮತಿಘಟ್ಟ ಕೃಷ್ಣಮೂರ್ತಿಯವರು ಸಂಗ್ರಹಿಸಿರುವ ಮೂಡಲ್ ಕುಣಿಗಲ್ ಕೆರೆ ಎಂಬ ಜನಪದ ಗೀತೆಯಿಂದ ಆಯ್ದುಕೊಳ್ಳಲಾಗಿದೆ. ಈ ಮಾತನ್ನು ಜನಪದರು ಓದುಗರಿಗೆ ಹೇಳಿದ್ದಾರೆ. ನೋಡಿ, ಇದಕ್ಕೆ ಆನ್ಸರ್, ಕಬ್ಬಕ್ಕಿಗಳು ಯಾವಾಗ ಬಾಯಿ ಬಿಡುತ್ತವೆ? ಕಬ್ಬಕ್ಕಿ ಬಾಯ ಬಿಡ್ತಾವೆ. ಇದು 3-4 ವಾಕ್ಯದಲ್ಲಿ ಉತ್ತರಿಸಿ ಕ್ವಶನ್ಗೆ ಮತ್ತು ಈ ಸಂದರ್ಭಕ್ಕೆ ಒಂದೇ ಆನ್ಸರ್ ಬರುತ್ತೆ. ಸಂದರ್ಭ, ಬಾಳೆಹಣ್ಣಿನಂತೆ ಬಾಗಿದ, ನಿಂಬೆಯ ಹಣ್ಣಿನಂತೆ ತುಂಬಿದ ಕುಣಿಗಲ್ ಕೆರೆಯ ಅಂದವನ್ನು ನೋಡಲು ಸ್ವತಃ ಶಿವನೇ ಬರುತ್ತಾನೆ. ಹಾಗೆ ಆ ನೀರಿನಲ್ಲಿರುವ ಜಲಚರಗಳನ್ನು, ಮೀನುಗಳನ್ನು ನೋಡಿ ತಿನ್ನಲು ಕಬ್ಬಕ್ಕಿಗಳು ಹಾತೊರೆಯುವ ಸಂದರ್ಭದಲ್ಲಿ ಈ ಮೇಲಿನ ವಾಕ್ಯ ಬಂದಿದೆ. ಸಂದರ್ಭ, ಥರ್ಡ್ ಒನ್, ಬೊಬ್ಬೆ ಹೊಡೆದಾವೆ ಬಾಳೆ ಮೀನು. ಈ ವಾಕ್ಯವನ್ನು ಮತಿಘಟ್ಟ ಕೃಷ್ಣಮೂರ್ತಿಯವರು ಸಂಗ್ರಹಿಸಿರುವ ಮೂಡಲ್ ಕುಣಿಗಲ್ ಕೆರೆ ಎಂಬ ಜನಪದ ಗೀತೆಯಿಂದ ಆಯ್ದುಕೊಳ್ಳಲಾಗಿದೆ. ಈ ಮಾತನ್ನು ಜನಪದರು ಓದುಗರಿಗೆ ಹೇಳಿದ್ದಾರೆ. ನೋಡಿ, ಇದಕ್ಕೆ ಆನ್ಸರ್ 3-4 ವಾಕ್ಯದಲ್ಲಿ ಥರ್ಡ್ ಕ್ವಶನ್ ಇದೆಯಲ್ಲ, ಬಾಳೆ ಮೀನುಗಳು ಬೊಬ್ಬೆ ಹೊಡೆಯಲು ಕಾರಣವೇನು? ಇದರ ಆನ್ಸರ್ ಏನಿದೆ ಅದೇ ಈ ಬೊಬ್ಬೆ ಹೊಡೆದಾವೆ ಬಾಳೆ ಮೀನು ಸಂದರ್ಭಕ್ಕೂ ಕೂಡ ಆನ್ಸರ್ ಸೇಮ್, ಎರಡಕ್ಕೂ ಒಂದೇ ಉತ್ತರ ಬರುತ್ತೆ. ಸಂದರ್ಭ,
ಕೆರೆಯಲ್ಲಿರುವ ಜಲಚರಗಳನ್ನು ಮೀನುಗಳನ್ನು ಹಿಡಿಯಲು ಜನರು ಹುಟ್ಟು ಹಾಕಿ ದೋಣಿಯಲ್ಲಿ ಹೋಗಿ ಬಲೆಯನ್ನು ಬೀಸಿದಾಗ ಆ ಬಲೆಯಲ್ಲಿ ಸಿಕ್ಕಿ ಹಾಕಿಕೊಂಡ ಮೀನುಗಳು ನರಳಾಟದಿಂದ ಒದ್ದಾಡುವ ಸಂದರ್ಭದಲ್ಲಿ ಈ ಮೇಲಿನ ವಾಕ್ಯ ಬಂದಿದೆ. ನೆಕ್ಸ್ಟ್ ಮೇನ್, ಕೆಳಗಿನ ಸಮಾಸ ಪದಗಳನ್ನು ವಿಗ್ರಹ ವಾಕ್ಯ ಮಾಡಿ ಸಮಾಸದ ಹೆಸರು ತಿಳಿಸಿ. ಫಸ್ಟ್ ಒನ್, ಊರು ಗೋಲು. ಊರುವುದು ಪ್ಲಸ್ ಕೋಲು ಗಮಕ ಸಮಾಸ. ಸೆಕೆಂಡ್ ಒನ್, ಹೊಂಬಾಳೆ. ಹೊನ್ನಿನ ಪ್ಲಸ್ ಬಾಳೆ ಹೊಂಬಾಳೆ ಕರ್ಮಧಾರೆಯ ಸಮಾಸ. ನೆಕ್ಸ್ಟ್ ಒನ್, ಕಬ್ಬಕ್ಕಿ. ಕಪ್ಪಾದ ಪ್ಲಸ್ ಹಕ್ಕಿ ಕಬ್ಬಕ್ಕಿ ಕರ್ಮಧಾರೆಯ ಸಮಾಸ. ನೆಕ್ಸ್ಟ್ ಕ್ವಶನ್, ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬರೆಯಿರಿ. ಫಸ್ಟ್ ಒನ್, ಬಾಯಿ ಬಿಡು. ಇಷ್ಟವಾದುದನ್ನು ಕಂಡಾಗ ನಾವು ಬಾಯಿ ಬಿಡುತ್ತೇವೆ. ಬೊಬ್ಬೆ ಹೊಡೆ. ನಮಗೆ ಅತ್ಯಂತ ನೋವಾದಾಗ ಮನುಷ್ಯ ಬೊಬ್ಬೆ ಹೊಡೆಯುತ್ತಾನೆ. ಐಭೋಗ. ಹುಣ್ಣಿಮೆಯ ದಿನ ಸಮುದ್ರ ತೆರೆಗಳನ್ನು ನೋಡುವುದೇ ಒಂದು ಐಭೋಗ. ನೆಕ್ಸ್ಟ್ ಕ್ವಶನ್, ಕೆಳಗಿನ ಪದಗಳಿಗೆ ತತ್ಸಮ ತದ್ಭವ ರೂಪ ಬರೆಯಿರಿ. ಯೋಗಿ, ಜೋಗಿ. ಹಕ್ಕಿ, ಪಕ್ಷಿ. ಸೀರೆ, ಚೀರ. ಬಣ್ಣ, ವರ್ಣ. ನೆಕ್ಸ್ಟ್ ಕ್ವಶನ್, ಕೆಳಗಿನ ಪದಗಳಿಗೆ ಗ್ರಾಂಥಿಕ ರೂಪಗಳನ್ನು ಬರೆಯಿರಿ. ಬರ್ತಾನೆ, ಬರುತ್ತಾನೆ. ನೋಡಾಲು, ನೋಡಲು. ಬಿಡುತ್ತಾವೆ, ಬಿಡುತ್ತವೆ. ಕೆರೆಯಾಗೆ, ಕೆರೆಯಲ್ಲಿ. ನೆಕ್ಸ್ಟ್ ಕ್ವಶನ್, ಅ ಪಟ್ಟಿಯನ್ನು ಬ ಪಟ್ಟಿಯೊಂದಿಗೆ ಹೊಂದಿಸಿ ಬರೆಯಿರಿ. ಪೂರ್ವ, ಮೂಡಣ. ಪಶ್ಚಿಮ, ಪಡುವಣ. ಉತ್ತರ, ಬಡಗಣ. ದಕ್ಷಿಣ, ತೆಂಕಣ. 8-10 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 1, ಕುಣಿಗಲ್ ಕೆರೆ ಜೀವಸಂಕುಲಕ್ಕೆ ಆಶ್ರಯವಾಗಿರುವುದನ್ನು ಗೀತೆಯಲ್ಲಿ ಯಾವ ರೀತಿ ವರ್ಣಿಸಲಾಗಿದೆ? ಉತ್ತರ, ನಿಂಬೆ ಹಣ್ಣಿನಂತೆ ತುಂಬಿದ ವಿಶಾಲವಾದ ಕುಣಿಗಲ್ ಕೆರೆ ಹಲವು ಜೀವಸಂಕುಲಕ್ಕೆ ಆಶ್ರಯದಾಣವಾಗಿದೆ. ಈ ಕೆರೆಯಲ್ಲಿ ಸಾಕಷ್ಟು ವಿಭಿನ್ನ ರೀತಿಯ ಜಲಚರಗಳು, ಮೀನುಗಳು ವಾಸಿಸುತ್ತವೆ. ಇಂತಹ ಜಲಚರಗಳನ್ನು ನೋಡಿ ತಿನ್ನಲು ಕಬ್ಬಕ್ಕಿಗಳು ಹಾತೊರೆಯುತ್ತಾ ಬಾಯಿ ಬಿಟ್ಟು ಹಾರುತ್ತಾ ಬರುತ್ತವೆ. ಜೊತೆಗೆ ಈ ಕೆರೆಯ ನೀರನ್ನು ಉಂಡು ದಷ್ಟಪುಷ್ಟವಾಗಿ ಬೆಳೆದ ಬಾಳೆ ಗಿಡಗಳು ಸಂತೋಷದಿಂದ ಗಾಳಿಗೆ ಓಲಾಡುತ್ತವೆ. ನೆಕ್ಸ್ಟ್ ಪ್ಯಾರಾ, ಈ ಕೆರೆಯು ಮಾನವನಿಗೂ ಅತ್ಯಂತ ಉಪಯೋಗಕಾರಿಯಾಗಿದೆ. ನೋಡುಗರ ಮೈ ಮನವನ್ನು ಸೆಳೆಯುವ ಈ ಕೆರೆಯ ನೀರನ್ನು ಕೃಷಿಗಾಗಿ, ದಿನನಿತ್ಯದ ಮೇಲೆ ಬರೆದಿದೆ ನೋಡಿ, ಕೆಲಸಗಳಿಗಾಗಿ ಬಳಸಲಾಗುತ್ತದೆ ಮತ್ತು ಉಪಕಸುಬಾದ ಮೀನುಗಾರಿಕೆಗೆ ಸಹಾಯಕವಾಗಿದೆ. ಇಂತಹ ತುಂಬಿದ ಕೆರೆ ಸುತ್ತಲೂ ಹಚ್ಚ ಹಸಿರನ್ನು ಕಂಡು ಗುಬ್ಬಿ, ಜಿಂಕೆಯಂತಹ ಪ್ರಾಣಿ ಪಕ್ಷಿಗಳೂ ಸಂಭ್ರಮದಿಂದ ನಲಿದಾಡುತ್ತವೆ ಮತ್ತು ಹಾರಾಡುತ್ತವೆ. ನೆಕ್ಸ್ಟ್ ಕ್ವಶನ್, ಮೂಡಲ್ ಕುಣಿಗಲ್ ಕೆರೆ ಜನಪದ ಗೀತೆಯ ಭಾವಾರ್ಥವನ್ನು ಬರೆಯಿರಿ. ಉತ್ತರ, ಪೂರ್ವ ದಿಕ್ಕಿನಲ್ಲಿರುವ ಕುಣಿಗಲ್ ಕೆರೆ ಅತ್ಯಂತ ವಿಶಾಲವಾಗಿದ್ದು ಸುತ್ತಲೂ ಕಲ್ಲಿನಿಂದ ಕಟ್ಟೆಯನ್ನು ನಿರ್ಮಿಸಲಾಗಿದೆ. ನಿಂಬೆ ಹಣ್ಣಿನಂತೆ ಈ ಕೆರೆಯು ತುಂಬಿದಾಗ ನೋಡುವವರಿಗೆ ಅತ್ಯಂತ ಸುಂದರವಾಗಿ ಕಾಣುತ್ತದೆ. ಹುಣ್ಣಿಮೆಯ ದಿನದಂದು ಚಂದಿರನ ಛಾಯೆ ಬೆಳದಿಂಗಳು ಕೆರೆಯಲ್ಲಿ ಬಿದ್ದು ನೋಡುಗರಿಗೆ ವೈಭೋಗವನ್ನೇ ಉಂಟುಮಾಡುತ್ತದೆ. ಇಂತಹ ದೃಶ್ಯವನ್ನು ನೋಡಲು ಸ್ವತಃ
ಶಿವನೇ ಬರುತ್ತಾನೆ. ಈ ಕೆರೆಯು ತುಂಬಿದಾಗ ಪೂಜೆ ಮಾಡಿ ಬಾಗಿಣವನ್ನು ಬಿಡಲಾಗುತ್ತದೆ. ನೆಕ್ಸ್ಟ್ ಪ್ಯಾರಾ, ನೀವು ಫಸ್ಟ್ ಆನ್ಸರ್ಸ್ ಬರೆದ್ರಲ್ಲ, ಫಸ್ಟ್ ಆನ್ಸರ್ ಏನು ಬರೆದಿದ್ದೀರಲ್ಲ ಅದೇ ಕಂಟಿನ್ಯೂ ಆಗುತ್ತೆ. ನೆಕ್ಸ್ಟ್ ಪ್ಯಾರಾ ಮಾಡಿ. ನಿಂಬೆ ಹಣ್ಣಿನಂತೆ ತುಂಬಿದ ವಿಶಾಲವಾದ ಕುಣಿಗಲ್ ಕೆರೆ ಹಲವು ಜೀವಸಂಕುಲಕ್ಕೆ ಆಶ್ರಯದಾಣವಾಗಿದೆ. ಈ ಕೆರೆಯಲ್ಲಿ ಸಾಕಷ್ಟು ವಿಭಿನ್ನ ರೀತಿಯ ಜಲಚರಗಳು, ಮೀನುಗಳು ವಾಸಿಸುತ್ತವೆ. ಇಂತಹ ಜಲಚರಗಳನ್ನು ನೋಡಿ ತಿನ್ನಲು ಕಬ್ಬಕ್ಕಿಗಳು ಹಾತೊರೆಯುತ್ತಾ ಬಾಯಿ ಬಿಟ್ಟು ಹಾರುತ್ತಾ ಬರುತ್ತವೆ. ಜೊತೆಗೆ ಈ ಕೆರೆಯ ನೀರನ್ನು ಉಂಡು ದಷ್ಟಪುಷ್ಟವಾಗಿ ಬೆಳೆದ ಬಾಳೆ ಗಿಡಗಳು ಸಂತೋಷದಿಂದ ಗಾಳಿಗೆ ಓಲಾಡುತ್ತವೆ. ನೆಕ್ಸ್ಟ್ ಪ್ಯಾರಾಗ್ರಾಫ್. ಈ ಕೆರೆಯು ಮಾನವನಿಗೂ ಅತ್ಯಂತ ಉಪಯೋಗಕಾರಿಯಾಗಿದೆ. ನೋಡುಗರ ಮನವನ್ನು ಸೆಳೆಯುವ ಈ ಕೆರೆಯ ನೀರನ್ನು ಕೃಷಿಗಾಗಿ, ದಿನನಿತ್ಯದ ಕೆಲಸಗಳಿಗಾಗಿ ಬಳಸಲಾಗುತ್ತದೆ ಮತ್ತು ಉಪಕಸುಬಾದ ಮೀನುಗಾರಿಕೆಗೆ ಸಹಾಯಕವಾಗಿದೆ. ಇಂತಹ ತುಂಬಿದ ಕೆರೆ ಸುತ್ತಲೂ ಹಚ್ಚ ಹಸಿರನ್ನು ಕಂಡು ಗುಬ್ಬಿ, ಜಿಂಕೆಯಂತಹ ಪ್ರಾಣಿ ಪಕ್ಷಿಗಳು ಸಂಭ್ರಮದಿಂದ ನಲಿದಾಡುತ್ತವೆ ಮತ್ತು ಹಾರಾಡುತ್ತವೆ. ವಿದ್ಯಾರ್ಥಿಗಳೇ, ನೀವು ನನ್ನ ಎಲ್ಲ ವಿಡಿಯೋಸ್ಗಳನ್ನು, ಲೆಸನ್ಸ್ಗಳನ್ನು, ಕ್ವಶನ್ ಆನ್ಸರ್ಸ್ಗಳನ್ನು ನೋಡಬೇಕು ಅಂತಂದರೆ ಜ್ಞಾನ ಬೆಳಗು ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ, ಅಲ್ಲಿ ಐಕಾನನ್ನು ಪ್ರೆಸ್ ಮಾಡಿ, ಅಲ್ಲಿ ಪ್ಲೇ ಲಿಸ್ಟ್ ಅಂತ ಇರುತ್ತೆ. ಆ ಪ್ಲೇ ಲಿಸ್ಟ್ಗೆ ಹೋದರೆ ನಿಮಗೆ ಅಲ್ಲಿ ಲಿಸ್ಟ್ ಸಿಗುತ್ತೆ. ಅದರಲ್ಲಿ ನಿಮಗೆ ಯಾವ್ದು ಬೇಕು, ಗ್ರಾಮರ್ ಕೂಡ ಸಿಗುತ್ತೆ, ಸ್ಪೆಷಲ್ ಡೇನೂ ಕೂಡ ಸಿಗುತ್ತೆ, ಹಾಗೆ 10th ಸ್ಟ್ಯಾಂಡರ್ಡ್ ಎಲ್ಲ ಲೆಸನ್ಸದ್ದು ವೀಡಿಯೋಸು, ಕ್ವಶನ್ ಆನ್ಸರ್ಸು ಎಲ್ಲದು ಸಿಗುತ್ತೆ. ನಿಮಗೆ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನೋಡಿ. ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ಧನ್ಯವಾದಗಳು.